ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಕನ್ನಡಿಗ ಚಾನಲ್ಗೆ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ನಾನು ನಿಮ್ಮ ಬಸವರಾಜ. ಇಂದು ಮೇ 8 ಶುಕ್ರವಾರದ ಈ ವಿಶೇಷ ಸಂಚಿಕೆಯಲ್ಲಿ ರಾಜ್ಯದ ಅನ್ನದಾತರಿಗೆ, ನಮ್ಮ ಹೆಮ್ಮೆಯ ರೈತ ಬಾಂಧವರಿಗೆ ಒಂದು ಅತ್ಯಂತ ಸಂತಸದ ಸುದ್ದಿ ಇದೆ. ಬರಗಾಲ ಮತ್ತು ಅಕಾಲಿಕ ಮಳೆಯಿಂದ ಕಂಗೆಟ್ಟಿರೋ ರೈತರ ನೆರವಿಗೆ ಸರ್ಕಾರ ಧಾವಿಸಿದೆ. ರಾಜ್ಯದ ಕೃಷಿ ಕ್ಷೇತ್ರದಲ್ಲಿ ಈಗ ದೊಡ್ಡ ಬದಲಾವಣೆಗಳು ಆಗ್ತಿದ್ದು, ಸರ್ಕಾರದಿಂದ ರೈತರ ಖಾತೆಗಳಿಗೆ ನೇರವಾಗಿ ಬೆಳೆ ಹಾನಿ ಪರಿಹಾರ ಮತ್ತು ಪಿಎಂ ಕಿಸಾನ್ ಹಣ ಜಮೆಯಾಗೋ ಪ್ರಕ್ರಿಯೆ ಭರ್ಜರಿಯಾಗಿ ಶುರುವಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗಾಗಿ ಕಾಯ್ತಾ ಇದೆ. ಎಕರೆಗೆ 15,000 ರೂಪಾಯಿವರೆಗೆ ಪರಿಹಾರ. ರಾಜ್ಯದಲ್ಲಿ ಬಿದ್ದಿರೋ ತೀವ್ರ ಬರಗಾಲ ಮತ್ತು ಮುಂಗಾರು ಹಂಗಾಮಿನ ಬೆಳೆ ನಾಶದಿಂದ ಸಂಕಷ್ಟಕ್ಕೆ ಸಿಲುಕಿರೋ ರೈತರಿಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ದೊಡ್ಡ ಮಟ್ಟದ ಆರ್ಥಿಕ ನೆರವು ಘೋಷಿಸಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೇ 15ರ ಒಳಗಾಗಿ ಅರ್ಹ ರೈತರ ಖಾತೆಗೆ ಈ ಹಣ ತಲುಪಲೇಬೇಕು ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆರ್ಡರ್ ಮಾಡಿದ್ದಾರೆ. ಈ ಬಾರಿ ಪರಿಹಾರದ ಮೊತ್ತ ಕೂಡ ಹೆಚ್ಚಾಗಿದೆ. ನಿಮ್ಮ ಜಮೀನಿನ ವಿಸ್ತೀರ್ಣ ಮತ್ತು ನೀವು ಬೆಳೆದಿರೋ ಬೆಳೆ ಆಧಾರದ ಮೇಲೆ ಹಣ ಸಿಗುತ್ತೆ. 1 ಎಕರೆ ಜಮೀನು ಇರೋ ರೈತರಿಗೆ ಕನಿಷ್ಠ 8,000ದಿಂದ 15,000 ರೂಪಾಯಿವರೆಗೂ ಹಣ ಸಿಗಲಿದೆ. 1 ಹೆಕ್ಟೇರ್ ಸುಮಾರು 2.5 ಎಕರೆವರೆಗೆ ಜಮೀನು ಇರೋರಿಗೆ 30,000ದಿಂದ 36,000 ರೂಪಾಯಿವರೆಗಿನ ದೊಡ್ಡ ಮೊತ್ತದ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬರಲಿದೆ. ಕಬ್ಬು, ಅಡಿಕೆ, ತೆಂಗು, ಬಾಳೆ ಮತ್ತು ದ್ರಾಕ್ಷಿಯಂತಹ ದೀರ್ಘಾವಧಿ ಬೆಳೆಗಳಿಗೆ ಹೆಚ್ಚಿನ ಹೂಡಿಕೆ ಬೇಕಿರೋದ್ರಿಂದ ಅಂಥವ ರೈತರಿಗೆ ಎಕರೆಗೆ ಗರಿಷ್ಠ 15,000 ರೂಪಾಯಿ ಪರಿಹಾರ ಸಿಗಲಿದೆ. ಜೋಳ, ರಾಗಿ, ಹೆಸರು ಮತ್ತು ಶೇಂಗಾ ಬೆಳೆದ ರೈತರಿಗೂ ಸರ್ಕಾರದ ನಿಯಮದಂತೆ ನಿಗದಿತ ಹಣ ಜಮೆಯಾಗಲಿದೆ. ಈ 17 ಜಿಲ್ಲೆಗಳ ರೈತರಿಗೆ ಮೊದಲ ಆದ್ಯತೆ. ಸರ್ಕಾರದ ಲೇಟೆಸ್ಟ್ ಲಿಸ್ಟ್ ಪ್ರಕಾರ ಬೆಳೆ ಹಾನಿ ಸರ್ವೆ ಕಂಪ್ಲೀಟ್ ಆಗಿರೋ ಈ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಪ್ರಕ್ರಿಯೆ ಇಂದಿನಿಂದಲೇ ಚುರುಕುಗೊಂಡಿದೆ. ವಿಜಯಪುರ, ಕಲಬುರಗಿ, ಮಂಗಳೂರು, ಮಂಡ್ಯ, ದಾವಣಗೆರೆ, ಧಾರವಾಡ, ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಉತ್ತರ ಕನ್ನಡ, ಯಾದಗಿರಿ, ರಾಯಚೂರು, ಹಾಸನ, ಶಿವಮೊಗ್ಗ ಹಾಗೂ ಹಾವೇರಿ ಈ ಜಿಲ್ಲೆಗಳ ರೈತರಿಗೆ ಇಂದಿನಿಂದಲೇ ಮೊಬೈಲ್ಗೆ ಡಿಬಿಟಿ ಮೂಲಕ ಹಣ ಜಮೆಯಾದ ಮೆಸೇಜ್ಗಳು ಬರೋಕೆ ಶುರುವಾಗುತ್ತೆ. ಒಂದು ವೇಳೆ ನಿಮ್ಮ ಜಿಲ್ಲೆಯ ಹೆಸರು ಇಲ್ಲಿ ಇಲ್ಲದಿದ್ದರೂ ಗಾಬರಿ ಪಡಬೇಡಿ. 2ನೇ ಹಂತದ ಪಟ್ಟಿಯಲ್ಲಿ ಉಳಿದ ಜಿಲ್ಲೆಗಳ ಹೆಸರು ಖಂಡಿತ ಇರುತ್ತೆ. ಪಿಎಂ ಕಿಸಾನ್ 23ನೇ ಕಂತಿನ ಹಣದ ಅಪ್ಡೇಟ್. ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿಗಾಗಿ ಕಾಯ್ತಾ ಇರೋ ರೈತರಿಗೆ ಕೇಂದ್ರದಿಂದ ಒಂದು ಹೊಸ ಸುಳಿವು ಸಿಕ್ಕಿದೆ. ವಾರ್ಷಿಕ 6,000 ರೂಪಾಯಿ ಸಹಾಯಧನವನ್ನ ಹೆಚ್ಚಿಸುವ ಬಗ್ಗೆ ಕೇಂದ್ರ ಚಿಂತನೆ ನಡೆಸ್ತಿದೆ. ಹಾಗಾಗಿ ಈ ಬಾರಿ 2,000 ರೂಪಾಯಿ ಬದಲಿಗೆ 4,000 ರೂಪಾಯಿವರೆಗೆ ಹಣ ಬರುವ ಸಾಧ್ಯತೆ ಇದೆ. ಇದು ಬಜೆಟ್ ನಂತರ ದೊಡ್ಡ ಬದಲಾವಣೆ ಕಾಣಬಹುದು ಅಂತ ವರದಿಗಳು ಹೇಳ್ತಿವೆ. ರೈತರೇ, ಈ ತಾಂತ್ರಿಕ ಕೆಲಸಗಳನ್ನ ಮರೆಯದೇ ಮಾಡಿ. ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ನಿಮ್ಮ ಖಾತೆಗೆ ಬರಲ್ಲ ಅಂದ್ರೆ ಅದಕ್ಕೆ ಈ ಕೆಳಗಿನ ಕಾರಣಗಳಿರಬಹುದು. ಆಧಾರ್ ಸೀಡಿಂಗ್ ಮತ್ತು ಎನ್ಪಿಸಿಐ ಮ್ಯಾಪಿಂಗ್. ಬ್ಯಾಂಕಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ರೂ ಅದು ಎನ್ಪಿಸಿಐ ಸರ್ವರ್ಗೆ ಲಿಂಕ್ ಆಗಿದ್ಯಾ ಅಂತ ಒಮ್ಮೆ ಮ್ಯಾನೇಜರ್ ಹತ್ತಿರ ಚೆಕ್ ಮಾಡಿಸ್ಕೊಳ್ಳಿ. ಇಕೆವೈಸಿ. ಪಿಎಂ ಕಿಸಾನ್ ಯೋಜನೆಯ ಇಕೆವೈಸಿ ಮಾಡಿಸೋದು ಕಡ್ಡಾಯ. ಗ್ರಾಮ 1 ಅಥವಾ ಸಿಎಸ್ಸಿ ಕೇಂದ್ರದಲ್ಲಿ ಇದನ್ನ ಮಾಡಿಸ್ಕೊಳ್ಬಹುದು. ಎಫ್ಐಡಿ, ಫಾರ್ಮರ್ ಐಡಿ. ಕರ್ನಾಟಕದ ಪ್ರತಿಯೊಬ್ಬ ರೈತನಿಗೂ ಈ ಐಡಿ ಇರೋದು ಕಡ್ಡಾಯ. ಇಲ್ಲದಿದ್ರೆ ಬೆಳೆ ವಿಮೆ ಅಥವಾ ಬೆಳೆ ಹಾನಿ ಪರಿಹಾರ ಯಾವುದೂ ಸಿಗಲ್ಲ. ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಪಹಣಿ ಮತ್ತು ಆಧಾರ್ ಕೊಟ್ಟು ತಕ್ಷಣ ಎಫ್ಐಡಿ ಕ್ರಿಯೇಟ್ ಮಾಡಿಸ್ಕೊಳ್ಳಿ. ಮುಂಗಾರು ಮಳೆ ಕೆಲವು ಕಡೆ ಶುರುವಾಗಿದೆ. ಬಿತ್ತನೆ ಕಾರ್ಯಕ್ಕೆ ಹಣದ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಸರ್ಕಾರ ಇಷ್ಟು ಬೇಗ ಹಣ ಬಿಡುಗಡೆ ಮಾಡ್ತಾ ಇದೆ. ಮೆಸೇಜ್ ಬರದಿದ್ರೂ ಪರವಾಗಿಲ್ಲ, ಒಮ್ಮೆ ಬ್ಯಾಂಕಿಗೆ ಹೋಗಿ ಅಥವಾ ಎಟಿಎಂನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಈ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಹಳ್ಳಿಯ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಮತ್ತು ರೈತ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತನ ಮುಖದಲ್ಲೂ ಮಂದಹಾಸ ಮೂಡಲಿ ಅನ್ನೋದೇ ನಮ್ಮ ಆಶಯ. ಇನ್ನಷ್ಟು ರೈತ ಸುದ್ದಿಗಳಿಗಾಗಿ ನಮ್ಮ ಡಿಜಿಟಲ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಳೆ ಮತ್ತು ಜಿಲ್ಲೆಯ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.